ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ. ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸಂಕ್ರಾಂತಿ ನಿಮಿತ್ತ ತೆರೆ ಕಂಡಿದ್ದ ಶಿವನಂದಿ ಹಾಡಿಗೆ ಅಭಿಮಾನಿಗಳು ತಲೆದೂಗಿದ್ರು. ಈಗ ಹೊಸ ಹಾಡಿನಲ್ಲಿ ದರ್ಶನ್ ಸಖತ್ ರೊಮ್ಯಾಂಟಿಕ್ ಆಗಿ ಕಾಣಿಸಿಕೊಂಡಿರುವುದು ಅಭಿಮಾನಿಗಳ ಸಂತಸ ಹೆಚ್ಚಿಸಿದೆ. ಎಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಚಿತ್ರ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಇನ್ನು ಈ ಚಿತ್ರ ಯಾವಾಗ ತೆರೆ ಮೇಲೆ ಬರುತ್ತೆ ಅಂತ ಅಭಿಮಾನಿಗಳು ತುದಿಗಾಲಿನಲ್ಲಿ ನಿಂತು ಕಾದು ಕುಳಿತಿದ್ದಾರೆ. ಇನ್ನು ನಿನ್ನೆ ಬಿಡುಗಡೆಯಾದ ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗೋ ಬಾರೆ ಹಾಡು ಒಂದೇ ದಿನದಲ್ಲಿ ಬರೋಬ್ಬರಿ 18 ಲಕ್ಷ ವ್ಯೂಸ್ ಅನ್ನ ಪಡ್ಕೊಂಡಿದೆ. ಇನ್ನು 1,39,000 ಲೈಕ್ಸ್ ಅನ್ನ ಪಡ್ಕೊಂಡಿದ್ರೆ 17,556 ಕಮೆಂಟ್ಸ್ ಅನ್ನ ಪಡ್ಕೊಂಡಿದೆ. ಅಷ್ಟೇ ಅಲ್ಲ, ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವು ನಿಮಿಷಗಳಲ್ಲಿ 2 ಮಿಲಿಯನ್ ವ್ಯೂಸ್ ಅನ್ನ ದಾಟುತ್ತೆ. ಇನ್ನು ಚಿತ್ರದಲ್ಲಿರೋ ಸಖತ್ ರೊಮ್ಯಾಂಟಿಕ್ ಸಾಂಗ್ ಇದಾಗಿದ್ದು, ಲವ್ ಬಾಯ್ ಆಗಿ ದರ್ಶನ್ ಕಾಣಿಸಿಕೊಂಡ್ರೆ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ರಶ್ಮಿಕಾ ಮಂದಣ್ಣ. ಇನ್ನು ಹಾಗೆಯೇ ಸಂಕ್ರಾಂತಿ ಎಂದು ರಿಲೀಸ್ ಆದಂತಹ ಶಿವನಂದಿ ಹಾಡು ಯೂಟ್ಯೂಬ್ ನಲ್ಲಿ ಚಿಂದಿ ಉಡಾಯಿಸಿದೆ. ಸದ್ಯಕ್ಕೆ 5.6 ಮಿಲಿಯನ್ ವ್ಯೂಸ್ ಅನ್ನ ಪಡ್ಕೊಂಡು 6 ಮಿಲಿಯನ್ ವ್ಯೂಸ್ ದಾಟ್ತಾ ಇದೆ. ಇನ್ನು ಈ ಹಾಡಿಗೆ 2.5 ಲಕ್ಷ ಜನ ಲೈಕ್ಸ್ ಅನ್ನ ಮಾಡಿದ್ರೆ 36,000ದಷ್ಟು ಕಮೆಂಟ್ ಸಿಕ್ಕಿದೆ. ಇದರಿಂದ ಅಭಿಮಾನಿಗಳಲ್ಲಿ ಸಹಜವಾಗಿಯೇ ಸಂತಸ ಹೆಚ್ಚಾಗಿದೆ. ಇನ್ನು ಈ ಹಾಡಿನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡ್ತಿದ್ದಾರೆ. ಇನ್ನು 2 ವರ್ಷಗಳ ನಂತರ ದರ್ಶನ್ ಮತ್ತೆ ತೆರೆ ಮೇಲೆ ಬರ್ತಾ ಇದ್ದಾರೆ. ಕಳೆದ ವರ್ಷ ಅವರ ನಟನೆಯ ಯಾವುದೇ ಸಿನಿಮಾಗಳು ತೆರೆ ಕಂಡಿರಲಿಲ್ಲ. ಇದು ಅವರ ಅಭಿಮಾನಿಗಳಿಗೆ ಬೇಸರ ಮೂಡಿಸಿತ್ತು. ಆದರೆ ಈ ವರ್ಷ ಅವರ ನಟನೆಯ ಸಾಲು ಸಾಲು ಚಿತ್ರಗಳು ತೆರೆಗೆ ಬರ್ತಿವೆ. ಇದು ಸಿನಿಪ್ರಿಯರ ಖುಷಿಯೇ ಹೆಚ್ಚಿಸಿದೆ. ಇನ್ನು ಕುರುಕ್ಷೇತ್ರ, ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದಲ್ಲಿ ಅವರು ಬಣ್ಣ ಹಚ್ಚಿದ್ದಾರೆ. ಅಂಬರೀಶ್ ಪುತ್ರ ಅಮರ್ ಚಿತ್ರದಲ್ಲಿ ವಿಶೇಷ ಹಾಡೊಂದರಲ್ಲಿ ದರ್ಶನ್ ಕಾಣಿಸಿಕೊಳ್ತಿದ್ದಾರೆ. ಇನ್ನು ತುಂಬಾ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾ ಇದ್ರು, ಯಜಮಾನ ಚಿತ್ರಕ್ಕೆ ಯಾವ ಸೆನ್ಸಾರ್ ಸಿಕ್ಕಿದೆ ಅಂತ. ನನ್ನಲ್ಲಿರೋ ಮಾಹಿತಿ ಪ್ರಕಾರ ಇನ್ನೂ ಕೂಡ ಸೆನ್ಸಾರ್ ಆಗಿಲ್ಲ ಅಥವಾ ಸೆನ್ಸಾರ್ಗೆ ಹೋಗಿರ್ಬೋದು, ಬಟ್ ಇನ್ನೂ ಸೆನ್ಸಾರ್ ಅಂತೂ ಆಗಿಲ್ಲ. ಈ ಪ್ರಶ್ನೆಗೆ ಉತ್ತರ ಸಿಕ್ಕ ತಕ್ಷಣ ನಾನು ಸ್ಟೋರಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಂದಹಾಗೆ ಇದಾಗಿತ್ತು ಈ ಕ್ಷಣದ ಯಜಮಾನನ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡ್ತಿ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪಕ್ಕಾ ಜಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ತಾ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಇಷ್ಟು ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.